ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಆಲೂ ಪಲಾವ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇವತ್ತು ಈ ರೆಸಿಪಿನ ನಿಧಾನವಾಗಿ ಡೀಟೇಲಾಗಿ ತೋರಿಸ್ತೀನಿ. ಸೊ ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು, ಸ್ಕ್ರಾಲ್ ಮಾಡಬೇಡಿ, ಇಂಪಾರ್ಟೆಂಟ್ ವಿಷಯಗಳು ಬಿಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ನಾನು ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಬಾಸುಮತಿನೇ ಅಂತಲ್ಲ, ನೀವು ಬೇರೆ ಅಕ್ಕಿನೂ ಹಾಕಿ ಮಾಡ್ಬೋದು. ಆದರೆ ಬಾಸುಮತಿ ಅಕ್ಕಿ ಹಾಕೋದ್ರಿಂದ ಅನ್ನ ಉದ್ದುದ್ದಾಗಿ ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬಾಸುಮತಿ ಅಕ್ಕಿನ ಉಪಯೋಗಿಸಿದ್ದೀನಿ. ಒಂದು ಪಾವು ಲೋಟ ಅಳತೆ ಇರುವಂಥ ಒಂದು ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಅಕ್ಕಿನ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ನೆನೆಯಕ್ಕೆ ಇಟ್ಬಿಡಬೇಕು. ಅಕ್ಕಿ ತೊಳೆಯುವಾಗ ಅಕ್ಕಿನ ಜಾಸ್ತಿ ಜೋರಾಗಿ ಹಿಚ್ಚಕಬಾರ್ದು, ಸುಮ್ಮನೆ ಬೆರಳಲ್ಲೇ ಹೀಗೆ ತಿರುಗಿಸಿ ತೊಳಿಬೇಕು. ಈ ಥರ ಮಾಡೋದ್ರಿಂದ ಅಕ್ಕಿ ಒಂದು ಒಡೆದೋಗಲ್ಲ. ಅಕ್ಕಿ ಒಡೆದೋಗ್ಬಿಟ್ರೆ ನುಚ್ಚಾಗಿರುತ್ತೆ, ಅನ್ನ ಚೆನ್ನಾಗಿ ಕಾಣಲ್ಲ. ಅಕ್ಕಿ ತೊಳ್ಕೊಂಡು ಬರ್ತೀನಿ ಇವಾಗ. ನೋಡಿ, ಹೀಗೆ ಸುಮ್ಮನೆ ಬೆರಳಲ್ಲೇ ಹಗುರವಾಗಿ ತೊಳಿಬೇಕು. 2 ನೀರಲ್ಲಿ ತೊಳಿಬೇಕು. ಈಗ ಇದು ತೊಳೆದಾಗಿದೆ, ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, 1 ಈರುಳ್ಳಿ ತೊಗೊಂಡು ಸಣ್ಣಕ್ಕೆ ಎಸಳಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ, ಸ್ವಲ್ಪ ಆಲೂಗಡ್ಡೆನ ಸ್ವಲ್ಪ ದಪ್ಪಾಗಿ ಹೆಚ್ಚೋದ್ರಿಂದ ಬೆಂದಾದ್ಮೇಲೂ ಕೂಡ ನಮಗದು ಕೈಗೆ ಸಿಗುತ್ತೆ. ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ರೆ ಫುಲ್ ಕಲಸೋಗಿ ಆಲೂಗಡ್ಡೆ ಪಲ್ಯ ಥರ ಆಗೋಗಿ ಅನ್ನ ಜೊತೆ ಮಿಕ್ಸ್ ಆಗಿ ನೀವು ಎಷ್ಟೇ ಉದುರಾಗಿ ತಿನ್ಬೇಕು ಅಂದ್ಕೊಂಡ್ರು ನಿಮ್ಗದು ಉದುರಾಗಿ ಸಿಗೋದಿಲ್ಲ ಅನ್ನ. ಒಂದು ದೊಡ್ಡ ಟೊಮೆಟೊ ತೊಗೊಂಡು ಅದನ್ನು ಉದ್ದುದಕ್ಕೆ ಬಾಕ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಆಲ್ರೆಡಿ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾದಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಎಣ್ಣೆನೂ ಹಾಕ್ಬೋದು, ಆದರೆ ಈಗ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇರೋದ್ರಿಂದ ನಾನು ಕರೆಕ್ಟಾಗಿ 1 ಟೇಬಲ್ ಸ್ಪೂನಷ್ಟೇ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ 1 ಪಲಾವ್ ಎಲೆ ಹಾಕೋಣ, ಒಂದು 3 ಏಲಕ್ಕಿ, ಹಾಗೆ 6 ಲವಂಗ, ಮತ್ತು 1 ಇಂಚಿದು ಒಂದು 4-5 ಚಕ್ಕೆ ಪೀಸ್ನ ಹಾಕ್ಕೊಳ್ಳೋಣ. ಈ ಗರಂ ಮಸಾಲೆ ಎಲ್ಲ ಬೆಂದು ಸಿಡಿಯೋಕ್ಕೆ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿ, ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಬಿಡೋಣ. ಈಗ ಒಂದು ಮಗ್ಚೊಕೊಯ್ನಲ್ಲಿ ಚೆನ್ನಾಗಿ ಇದನ್ನು ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಒಂದೇ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಬೇಗ ಬೆಂದು ಹೋಗುತ್ತೆ. ಈಗ ನೋಡಿ, ಮುಚ್ಚಳ ತೆಗೆದಾಗ ನೋಡಿ ಕಲರ್ ಎಷ್ಟೊಂದು ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮತ್ತೆ ಮೇಲೆ ಕೆಳಗಡೆ ಮಾಡಿ 1-2 ನಿಮಿಷ ಹುರಿಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಚಮಚ ಹಾಕ್ತಾಯಿದ್ದೀನಿ. 1.5 ಲೋಟ ಅಕ್ಕಿ ಹಾಕಿದ್ವಲ್ಲ, ಅದಕ್ಕೆ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗೋ ಥರ ಹುರಿಬೇಕು. ಅದ್ರ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಈಗ ಈರುಳ್ಳಿಗಾಗೋಷ್ಟು ಮಾತ್ರ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಬೇಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೆಂದೋಗ್ಲಿ ಅಂತ. ಉಪ್ಪು ಹಾಕಿ 1-2 ನಿಮಿಷಕ್ಕೆ ಟೊಮೆಟೊ ಕೂಡ ಹಾಕ್ಕೊಂಬಿಡೋಣ. ಉಪ್ಪು ಹಾಕಿರೋದ್ರಿಂದ ಟೊಮೆಟೊ ಕೂಡ ಬೇಗ ಬೆಂದೋಗುತ್ತೆ, ಹಾಗೆ ರಸ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ರಸ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಇದನ್ನು ಹುರಿದು ಈ ಥರ ಬೇಯಿಸ್ಕೋಬೇಕು. ಈಗ ಇದಕ್ಕೆ 1 ಚಮಚದಷ್ಟು ಕಲ್ಲುಪ್ಪು, 1 ಚಮಚ ಅರಿಶಿಣದ ಪುಡಿ, 1 ಚಮಚ ಖಾರದ ಪುಡಿ ಅಂದರೆ ಅಚ್ಚಮೆಣಸಿನ ಪುಡಿ, ಹಾಗೆ ಅರ್ಧ ಚಮಚ ಸಾಂಬಾರು ಪುಡಿ ಹಾಕಿದ್ದೀನಿ. ಎಲ್ಲನೂ ಸೇರಿಸಿ ಈಗ ಚೆನ್ನಾಗಿ ಒಂದು ಸೌಟಲ್ಲಿ ಚೆನ್ನಾಗಿ ಕೆದಕ್ಕೋಬೇಕು. ಈ ಥರ ಟೊಮೆಟೊ ಎಲ್ಲ ಬೆಂದು ನೀರು ಬಿಡೋಕ್ಕೆ ಶುರು ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೋಣ. ಆಲೂಗಡ್ಡೆ ಹಾಕಿ ಅದನ್ನು 2 ನಿಮಿಷ ಚೆನ್ನಾಗಿ ಅದರಲ್ಲಿ ಹುರಿಬೇಕು, ಚೆನ್ನಾಗಿ ಕೆದಕಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಅದನ್ನು ಹುರ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ, ಆ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಸೌಟಲ್ಲಿ ಕೆದಕಬೇಕು. ಅದ್ರದ್ದು ಫ್ಲೇವರ್ ಕೂಡ ಎಲ್ಲ ಮಿಕ್ಸ್ ಆಗುತ್ತೆ. ಯಾವುದೇ ಅಡುಗೆ ಮಾಡಬೇಕಾದ್ರೂ ಪ್ರೀತಿಯಿಂದ ನಾನು ಮಾಡ್ತಾಯಿದ್ದೀನಿ, ಇದು ಚೆನ್ನಾಗಿ ಬರುತ್ತೆ ಅನ್ನೋವಂಥ ಒಂದು ಮೈಂಡ್ ಇಟ್ಕೊಂಡು ಮಾಡಬೇಕು. ಅಲ್ಲೇನೋ ಕೆಲಸ ಇದೆ, ಇಲ್ಲೇನೋ ಕೆಲಸ ಇದೆ, ಅಥವಾ ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಖಂಡಿತ ಯಾವ ಆಹಾರನೂ ರುಚಿಯಾಗಿರೋದಿಲ್ಲ. ಈ ಆಲೂಗಡ್ಡೆಗೂ ಅಷ್ಟೇ 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿಕೊಂಡು ಮಧ್ಯ ಚಮಚದಲ್ಲಿ ಕೆದಕ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಮುಚ್ಚಳ ತೆಗೆದಿದ್ದಾದಮೇಲೆ ಇನ್ನೊಂದು ಸತಿ ಸೌಟಲ್ಲಿ ಚೆನ್ನಾಗಿ ಥರ ಕೆದಕ್ಕೋಬೇಕು. ಈಗ ಇದಕ್ಕೆ ಯಾವ ಲೋಟದಲ್ಲಿ ನಾವು ಅಕ್ಕಿ ಹಾಕಿದ್ವಲ್ಲ, ಅದೇ ಲೋಟದಲ್ಲಿ 2 ಲೋಟ ಮಾತ್ರ ನಾನು ನೀರು ಹಾಕ್ತಾಯಿದ್ದೀನಿ.
ಯಾತಕ್ಕೆ ಅಂತಂದರೆ ನಾವಿಲ್ಲಿ ಟೊಮೆಟೊ ರಸ ಬಂದಿರುತ್ತೆ, ಎಣ್ಣೆ ಹಾಕಿರ್ತೀವಿ, ಅದರಿಂದ ಅಕ್ಕಿ ಬೇರೆ ನೆನೆಯಕ್ಕಿಟ್ಟಿದ್ದೀವಿ. ಸೊ ಅಕ್ಕಿ ಏನು ಜಾಸ್ತಿ ನೀರು ಎಳೆಯಲ್ಲ, ಹಾಗಾಗಿ 2 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಮತ್ತೊಂದು ಸತಿ ಸೌಟಲ್ಲಿ ಎಲ್ಲ ಮಸಾಲೆ ಎಲ್ಲ ಕೂಡ್ಕೊಳ್ಳೋ ಥರ ಕೆದಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿಟ್ರೆ ಬೇಗ ಕುದಿ ಬರುತ್ತೆ. ಕರೆಕ್ಟಾಗಿ 3 ನಿಮಿಷ ತೊಗೊಳ್ತು ಕುದಿ ಬರೋದಕ್ಕೆ. ನೋಡಿ ಈ ಥರ ಕುದೀತಾ ಇರುತ್ತಲ್ವ. ಈಗಲೂ ಸಹ ಮತ್ತೊಂದು ಸಲ ನಾವು ಸೌಟಲ್ಲಿ ಚೆನ್ನಾಗಿ ಕೆದಕ್ಕೋಬೇಕು. ಹೊಸದಾಗಿ ಅಡುಗೆ ಮಾಡ್ತಾ ಇರೋರಾದರೆ ಈಗ ಸ್ಟವ್ ಸಿಮ್ ಮಾಡಿಕೊಂಡು ಅಕ್ಕಿ ಹಾಕಿ, ಇಲ್ಲಾಂದರೆ ಆ ಕುದೀತಾ ಇರೋ ನೀರು ಕೈಗೆ ಸಿಡಿದು ಕೈ ಸುಡುತ್ತೆ. ಈ ಥರ ಅಕ್ಕಿ ಮಾತ್ರ ಹಾಕೋಬೇಕು. ಅಕ್ಕಿ ಜೊತೆ ನೀರು ಇರುತ್ತಲ್ಲ, ನೀರು ಬರದೇ ಇರೋ ಥರ ನೋಡಿಕೊಂಡು ಅಕ್ಕಿ ಮಾತ್ರ ಇದಕ್ಕೆ ಹಾಕಬೇಕು. ಈಗ ಸೌಟಲ್ಲೂ ಅಷ್ಟೇ ಜೋರಾಗಿ ಬೇಗ ಬೇಗ ಗಟ್ಟಿಯಾಗಿ ಈ ಥರ ತಿರುಗಿಸ್ಬಾರ್ದು. ನಿಧಾನಕ್ಕೆ ಈ ಥರ ಸುತ್ತ ಆಲೂಗಡ್ಡೆ ಎಲ್ಲ ಹಿಂದೆ ಮುಂದೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೀವೇನಾದರೂ ಕಲಿಯೋರಾಗಿದ್ದು ಫ್ಲೇಮ್ ಏನಾದರೂ ಕಡಿಮೆ ಮಾಡಿದರೆ ಅದನ್ನೀಗ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಿ ಬೇಯಿಸ್ಕೊಳ್ಳೋಕೆ ಮುಂಚೆ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಉಪ್ಪು ಕಡಿಮೆ ಇದ್ದರೆ ಹಾಕ್ಬೋದು. ಈಗ ನಾನು ಹಾಕಿರೋದಂತೂ ಕರೆಕ್ಟಾಗಿದೆ. ಈಗ ನಾನು ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಕೊಡ್ತೀನಿ. ಈ ರೆಸಿಪಿನ ನಾನು ರಾತ್ರಿ ಡಿನ್ನರ್ಗೋಸ್ಕರ ಮಾಡಿದ್ದೆ. ಏನು ಮಾಡಬೇಕು ಏನು ತಿನ್ನಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾವುದೂ ಬೇಡ ಬೇಡ ಅನ್ನಿಸ್ತಿತ್ತು. ಇದಕ್ಕೆ ನಾವು ಮನೇಲಿ ಆಲೂ ಬಿರಿಯಾನಿ ಅಂತೀವಿ. ಆಲೂ ಹಾಕಿ ಬಿರಿಯಾನಿ ಏನು ಹಾಕಿ ಮಾಡ್ತೀವೋ ಅದ್ರ ಹೆಸರು ಬಿರಿಯಾನಿ ಅಂತ ಇಟ್ಬಿಡೋದು. ಆಲೂ ಪಲಾವ್, ಆಲೂ ಬಿರಿಯಾನಿ, ಆಲೂ ಬಾತ್, ನೀವು ಏನು ಬೇಕಾದ್ರೂ ಇಟ್ಕೋಬೋದು. ನನ್ನ ಮೊಮ್ಮಗ ಈ ಥರ ಯಾವುದೇ ಪಲಾವ್ ಆಗಲಿ ಅಥವಾ ಮಸಾಲೆ ರೈಸ್ಗಳು ಮಾಡಿದ್ರೆ ಅವನು ಅದಕ್ಕೆ ಬಿರಿಯಾನಿನೇ ಅನ್ನೋದು. ಹಾಗಾಗಿ ಆಲೂ ಬಿರಿಯಾನಿ ಅಂತಲೇ ಅದಕ್ಕೆ ಹೇಳ್ತಾನೆ. ಮೊಮ್ಮಕ್ಕಳಿಗೆ ಹೇಳಿ ಹೇಳಿ ನಾವು ಆಲೂ ಬಿರಿಯಾನಿ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದು ಅನ್ನ ಕೂಡ ಎಷ್ಟು ಬ್ರೈಟಾಗಿ, ಎಷ್ಟು ಉದುರುದ್ರಾಗಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ಟಾಪ್ ಲೆವೆಲಲ್ಲಿದೆ. ಅಷ್ಟು ಚೆನ್ನಾಗಿರುತ್ತೆ. ಒಬ್ಬರು ಒಂದು ಸ್ವಲ್ಪನೂ ಉಳಿಯಲ್ಲ, ಎಲ್ಲ ಖಾಲಿಯಾಗಿ ಹೋಗುತ್ತೆ. ಅಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಬಡಿಸೋವಾಗಲೂ ಅಷ್ಟೇ ದಪ್ಪ ಇರುವಂಥ ಚಮಚಗಳನ್ನು ಹಾಕಿ ಅಮ್ಕಿ ತೆಗೆದ್ರೆ ಅದು ಒಂಥರ ಮುದ್ದೆ ಆಗೋಗುತ್ತೆ. ಹಾಗಾಗಿ ತೆಳುವಾಗಿರುವಂಥ ಸೌಟಲ್ಲಿ ಬಡಿಸ್ಕೋಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ನಿಮಗೂ ಇಷ್ಟ ಆಗ್ತಾ ಇದೆಯಲ್ವಾ. ಖಂಡಿತ ನಾಳೆ ಬೆಳಗ್ಗೆ ನಿಮ್ಮ ಮನೇಲೂ ಟಿಫನ್ಗಿದೆ ಅಂದ್ಕೊಳ್ತೀನಿ. ನೀವು ಟ್ರೈ ಮಾಡಾದ್ಮೇಲೆ ಔಟ್ಕಮ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ಅಟ್ರಾಕ್ಷನ್ಗೆ ಅಂತ ಕೊತ್ತಂಬರಿ ಸೊಪ್ಪು ಮೇಲೆ ಈ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್. ಟೇಕ್ ಕೇರ್.